ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಂಡೆದ್ದು ಬಂಡಾಯ ಸ್ಪರ್ಧೆಯ ಸೂಚನೆಯನ್ನ ಕೊಟ್ಟಿರುವಂತ ಕೆಎಸ್ ಈಶ್ವರಪ್ಪ ಅವರನ್ನ ಮನವೊಲಿಸುವಂತ ಪ್ರಯತ್ನವನ್ನ ಬಿಜೆಪಿ ಹೈಕಮಾಂಡ್ ಮಾಡ್ತಾ ಇದೆ. ಆ ಮನವೊಲಿಸುವ ಭಾಗವಾಗಿ ಅವರಿಗೆ ಆಫರ್ ಅನ್ನ ಕೊಡಲಾಗಿದೆ ಅನ್ನೋದು ಈಗ ಸಿಗ್ತಾ ಇರುವಂತ ಡೀಟೇಲ್. ಈಶ್ವರಪ್ಪ ಅವರನ್ನ ದೆಹಲಿಗೆ ಕರೆಸಿಕೊಂಡಿದೆ ಹೈಕಮಾಂಡ್. ಈಶ್ವರಪ್ಪ ಅವರ ಮುಂದೆ 2 ಭರವಸೆ ಇಡೋದಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದೆ. ಒಂದು, ಪರಿಷತ್ ಸದಸ್ಯತ್ವ ಮತ್ತು ಆ ಮೂಲಕ ಪರಿಷತ್ ವಿಪಕ್ಷ ಸ್ಥಾನದ ಆಫರ್. ಜೂನ್ 17ಕ್ಕೆ 17 ಪರಿಷತ್ ಸದಸ್ಯ ಸ್ಥಾನ ಖಾಲಿಯಾಗುತ್ತೆ. ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗೋದಕ್ಕೆ ಅಥವಾ ಆಯ್ಕೆ ಮಾಡೋದಕ್ಕೆ ಬಿಜೆಪಿಗೆ ಅವಕಾಶ ಇದೆ. ಜೊತೆಗೆ ಕೋಟಾ ಶ್ರೀನಿವಾಸ್ ಪೂಜಾರಿ ಗೆದ್ರೆ ಪ್ರತಿಪಕ್ಷ ನಾಯಕ ಸ್ಥಾನವೂ ಕೂಡ ಖಾಲಿಯಾಗತ್ತೆ. ಆ ಸ್ಥಾನವನ್ನ ನಿಮಗೆ ಕೊಡ್ತೀವಿ ಅಂತ ಹೈಕಮಾಂಡ್ ಈಗ ಯೋಚನೆಯನ್ನ ಮಾಡಿದೆ ಅನ್ನೋದು ಈಗ ಸಿಗ್ತಾ ಇರುವಂತ ಮಾಹಿತಿ. ಆ ಮೂಲಕ ಈಶ್ವರಪ್ಪ ಅವರ ಬಂಡಾಯವನ್ನ ಶಮನಗೊಳಿಸೋದಕ್ಕೆ ಸಂಧಾನ ಸೂತ್ರವೊಂದನ್ನ ಹೈಕಮಾಂಡ್ ರೆಡಿ ಮಾಡಿದೆ ಅನ್ನೋದು ಈಗ ಸಿಗ್ತಾ ಇರುವಂತ ಮಾಹಿತಿ. ಅಂದ್ರೆ ನಾಡಿದ್ದು ವಿಧಾನ ಪರಿಷತ್ನಲ್ಲಿ ಸ್ಥಾನ ಏನು ಖಾಲಿ ಆಗತ್ತೆ ಅದರಲ್ಲಿ ಈಶ್ವರಪ್ಪ ಅವರಿಗೆ ಅವಕಾಶವನ್ನ ಕಲ್ಪಿಸಿ ನಂತರ ವಿಧಾನ ಪರಿಷತ್ನ ಪ್ರತಿಪಕ್ಷ ನಾಯಕ ಜವಾಬ್ದಾರಿಯನ್ನ ನಿಮಗೆ ನೀಡಲಾಗತ್ತೆ ಅನ್ನೋ ಭರವಸೆಯನ್ನ ಅಥವಾ ಆಫರ್ ಅನ್ನ ಈಶ್ವರಪ್ಪ ಅವರಿಗೆ ಕೊಡೋದಕ್ಕೆ ಬಿಜೆಪಿ ಹೈಕಮಾಂಡ್ ಯೋಚನೆಯನ್ನ ಮಾಡಿದೆ. ಸದ್ಯ ಇರುವಂತ ಪ್ರಶ್ನೆ, ಈಶ್ವರಪ್ಪ ಹೈಕಮಾಂಡ್ ಆಫರ್ ಅನ್ನ ಒಪ್ಪಿಕೊಂಡು ಬಂಡಾಯ ಸ್ಪರ್ಧೆಯ ತಮ್ಮ ನಿರ್ಧಾರದಿಂದ ಹಿಂದಕ್ಕೆ ಸರಿತಾರಾ ಅನ್ನೋದಷ್ಟೇ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.